ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು. ತುಂಬ ದಿನದ ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ. ಅದಕ್ಕೆ ಒಂದು ರೀಸನ್ ಇದೆ. ನಾನು ಜೂನ್ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಜುಲೈ ಫಸ್ಟಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ವಿಡಿಯೋನ. ನಾನು ಅಪ್ಲೋಡ್ ಕೂಡ ಮಾಡಿದ್ದೆ. ನಾನು ತುಂಬ ಖುಷಿಯಾಗಿ ಇನ್ಮೇಲಿಂದ ಲಾಂಗ್ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇಷ್ಟು ದಿನ ನಾನು ರೆಸಿಪೀಸ್ ವೀಡಿಯೋಸ್ನ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ನಲ್ಲ, ಹಾಗೆ ಲಾಂಗ್ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಬಟ್ ಏನಾಯಿತು ಅಂತಂದರೆ, ಇದು ಎಡಗೈ ಇದೆಯಲ್ಲ, ಇದು ನೆಕ್ಕಿಂದ ಹಿಡಿದು ಫುಲ್ಲು ಹ್ಯಾಂಡ್ ಇದೆಯಲ್ಲ, ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು ನನಗೆ. ಒಂದೆರಡು ದಿನ ಸ್ವಲ್ಪ ಇತ್ತು, ನಂತರ ಅದು ಜಾಸ್ತಿ ಆಗ್ತಾನೆ ಹೋಯಿತು. ಡಾಕ್ಟರ್ಸಿಗೆ ತೋರಿಸಿದ್ವಿ, 2-3-4 ಡಾಕ್ಟರ್ಸ್ ನಾನು ತೋರಿಸಿದ್ದೀನಿ. ಎಲ್ಲೂ ಕರೆಕ್ಟಾಗಿ ಏನು ಹೇಳಲಿಲ್ಲ ಅವರು, ಕರೆಕ್ಟಾಗಿ ಗೊತ್ತಾಗಲಿಲ್ಲ ಏನು ಅಂತ ಅಂದ್ಬಿಟ್ಟು ನಮಗೂ ಕೂಡ. ಆಮೇಲೆ ಒಂದು ಹತ್ರ ಫಿಸಿಯೋಥೆರಪಿಸ್ಟ್ ಇದ್ದರು, ಅಲ್ಲಿ ಹೋಗಿ ಕೇಳಿದ್ವಿ. ಈ ಥರ ಹೀಗೆ ಅದೇ ಕೈನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ, ಇಲ್ಲಾಂತಂದರೆ ಒಂದೇ ಪೊಸಿಷನಲ್ಲಿ ಮಲ್ಕೊಳ್ಳೋದ್ರಿಂದ, ಇಲ್ಲಾಂತಂದರೆ ಅದೇ ಕೈಲಿ ಹಿಂಗೆ ಮೊಬೈಲ್ ಹಿಡ್ಕೊಂಡು ತುಂಬ ನೋಡೋದ್ರಿಂದ, ಹೀಗೆ ಪೊಸಿಷನ್ಸ್ ಚೇಂಜ್ ಆಗ್ತಾ ಇರುತ್ತಲ್ಲ ಕುತ್ಕೊಂಡಾಗ, ಅದರಿಂದ ಕೂಡ ಈ ಥರ ನೋವು ಬರುತ್ತೆ. ಈ ಯಾವ್ಯಾವ ಏರಿಯಾದಲ್ಲಿ ನೋವಿರುತ್ತೆ ಅಲ್ಲಿ ಗಂಟುಗಳ ಥರ ಆಗಿರುತ್ತೆ. ಅದು ಪ್ರೆಸ್ ಆದಾಗ ಏನಾಗುತ್ತೆ, ನೋವು ಸ್ಟಾರ್ಟ್ ಆಗುತ್ತೆ, ಮತ್ತು ಆ ಗಂಟುಗಳಿಂದನೂ ನೋವು ಆಗುತ್ತೆ ಅಂತ ಹೇಳಿದ್ರು ಅವರು. ನನಗೆ ಮಲ್ಕೊಳ್ಳೋದು ಕೂಡ ಆಗ್ತಿರ್ಲಿಲ್ಲ. ಹೇಗೆ ಅಂತಂದರೆ, ನಾನು ಒಂದು 15 ದಿನದವರೆಗೂ ನಾನು ಮಲ್ಕೊಂಡೇ ಇಲ್ಲ. ನಾನು ಈ ಸೋಫಾ ಮೇಲೆ ಕೂರ್ತಿದ್ದೆ, ಅಲ್ಲೇ ಸ್ವಲ್ಪ ಮಲ್ಕೊಳ್ಳೋದು ಅಷ್ಟೇ. ಹಿಂಗೆ ಮಲ್ಕೊಳ್ತು ಅಂತಂದರೆ ಇಲ್ಲಿ ಟಚ್ ಆಗಿದ ತಕ್ಷಣವೇ ನೋವು ಸ್ಟಾರ್ಟ್ ಆಗಿಬಿಡೋದು. ತುಂಬಾ ತಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಯಾಕಾದ್ರೂ ಮಲ್ಕೊತೀನೋ ಅಂತ ಅನಿಸ್ಬಿಡೋದು ನನಗೆ. ಹಾಗಾಗಿ ಯಾವುದೇ ಥರದ ವೀಡಿಯೋಸ್ ಆಗಲಿ ಏನೇ ಆಗಲಿ ಏನೂ ಮಾಡಲೇ ಇಲ್ಲ ನಾನು. ನನ್ನ ಕೈಯೇ ಸರಿ ಇಲ್ಲ, ನನ್ನ ಹೆಲ್ತೇ ಸರಿ ಇಲ್ಲ ಅಂತಂದಮೇಲೆ ಇನ್ನೇನು ವೀಡಿಯೋ ಮಾಡೋದಕ್ಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ ಆಗಲಿ ಲಾಂಗ್ ವೀಡಿಯೋ ಆಗಲಿ ಯಾವುದೇ ಥರದ್ದು ನಾನೇನು ಮಾಡ್ಕೊಂಡಿರಲಿಲ್ಲ. ಈಗ ಒಂದು 20-25 ಡೇಸ್ ನಾನು ಫಿಸಿಯೋಥೆರಪಿನ ತೊಗೊಂಡೆ. ನಾನು ವಿಜಯ್ ಆರ್ಥೋ ಅಂತ ಇದೆ ಇಲ್ಲಿ ಬೆಳಗಾವಲ್ಲಿ. ಅಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹಾಗೆ ಫಿಸಿಯೋಥೆರಪಿನೂ ಮಾಡ್ತಾರೆ ಅಲ್ಲಿ. ಹಾಗೆ ಡಾಕ್ಟರ್ಸ್ಗೂ ಕನ್ಸಲ್ಟ್ ಮಾಡಿ ಅವರು ಕೂಡ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ಕೊಟ್ಟಿದ್ದರು. ಆವಾಗ ಸ್ವಲ್ಪ ರಿಲೀಫ್ ಆಗಿ ಆವಾಗ ಸ್ವಲ್ಪ ಮಲ್ಕೊತಾ ಇದ್ದೆ ನಾನು. ಅದು 2-3 ಅವರ್ಸ್ ಅಷ್ಟೇ ರಾತ್ರಿ ಮಲ್ಕೊತಿದ್ದೆ. ನಂತರ ಸಡನ್ನಾಗಿ ಏನಾಗ್ತಿತ್ತು, ಪೇನ್ ಸ್ಟಾರ್ಟ್ ಆಗಿಬಿಡೋದು. ಅವಾಗ ಮತ್ತೆ ನಿದ್ದೆ ಬರ್ತಾ ಇರಲಿಲ್ಲ. ಇದೇ ಥರನೇ ಆಗೋದು. ಹೋಗ್ಬಿಟ್ಟು ರಾತ್ರಿ ಬಿಸಿ ಬಿಸಿ ನೀರು ಸ್ನಾನ ಮಾಡೋದು, ಈ ಥರ ಮಾಡ್ತಿದ್ದೆ. ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇನ್ ಇತ್ತು ನನಗೆ. ಆಮೇಲೆ ಹಾಟ್ ಬ್ಯಾಗ್ ಇರುತ್ತಲ್ಲ, ರಬ್ಬರ್ದು ಹಾಟ್ ಬ್ಯಾಗು, ಅದನ್ನು ಏನಾರು ಇಟ್ಕೊಂತು ಅಂತಂದರೆ ಅದು ತುಂಬಾ ಹೆವಿ ಇರೋದು. ಅದು ಹೆವಿ ಇರೋದಕ್ಕೆ ಇನ್ನೂ ಪೇನ್ ಸ್ಟಾರ್ಟ್ ಆಗಿಬಿಡ್ತಿತ್ತು ನನಗೆ. ಏನು ಮಾಡೋದು, ಹಂಚು ಬಿಸಿ ಮಾಡೋದು, ಬಟ್ಟೆಯಿಂದ ಅದನ್ನು ಕಾಯಿಸ್ಕೊಳ್ಳೋದು, ಇಲ್ಲಾಂದರೆ ಉಪ್ಪು ಬಿಸಿ ಮಾಡಿ ಉಪ್ಪಿನ ಕಾವು ಕೊಡೋದು, ಈ ಥರ ಮಾಡ್ಕೊತಿದ್ದೆ. ಆಮೇಲೆ ಫಿಸಿಯೋಥೆರಪಿ ಮಾಡ್ಕೊತಿದ್ನಲ್ಲ, ಅದರಿಂದ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಹಾಗೆ ಡಾಕ್ಟರ್ಸ್ ಏನೇನು ಟ್ಯಾಬ್ಲೆಟ್ ಕೊಟ್ಟಿದ್ರು ಅದರಿಂದ ಕೂಡ ಕಡಿಮೆ ಆಯಿತು. ಈಗ ಒಂದು 90% ಕಡಿಮೆ ಆಗಿದೆ, ಇನ್ನೊಂದು 10% ಇದೆ ಅಷ್ಟೇ. ಈಗ ನಾನು ಫಿಸಿಯೋಥೆರಪಿಗೆ ಏನು ಹೋಗ್ತಾ ಇಲ್ಲ. ನಾನು ಮನೆಯಲ್ಲೇ ಹಾಟ್ ಪ್ಯಾಕ್ ಏನಿರುತ್ತೆ ಸ್ಯಾಂಡದ್ದು ಹಾಟ್ ಪ್ಯಾಕ್, ಅದನ್ನು ನಾನು ಹಾಕೊತಾ ಇದ್ದೀನಿ. ಕಡಿಮೆ ಆಗ್ತಿದೆ. ಮತ್ತು ಅವರು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಡೈಲಿ ಅದನ್ನು ಕಂಪಲ್ಸರಿ ಮಾಡಿ, ಅದನ್ನು ಬಿಡೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀನಿ ನಾನು. ಈಗ ಪರವಾಗಿಲ್ಲ, ಒಂದು 10% ಇದೆ. ಅಷ್ಟು ಕ್ಯೂರ್ ಆಯಿತು ಅಂತಂದರೆ, ಫುಲ್ ಕಂಪ್ಲೀಟಾಗಿ ಕ್ಯೂರ್ ಆದಂಗೆ 100%. ಫಿಸಿಯೋಥೆರಪಿಲಿ ಏನೇನಿತ್ತು ಅಂತಂದರೆ, ನನಗೆ ಫಸ್ಟು ಟೆನ್ಸ್ ಕೊಡ್ತಿದ್ರು. ಟೆನ್ಸ್ ಅಂತಂದರೆ ಈ ಥರ ಇಲ್ಲೆಲ್ಲ ಒಂದು 4 ಇಷ್ಟಿಷ್ಟು ಥರ ಬಿಲ್ಲೆ ಥರ ಬರೋದು. ಅದು ಇಲ್ಲಿ ಎಲ್ಲೆಲ್ಲಿ ನಮ್ಗೆ ಪೇನ್ ಇರುತ್ತೆ ಆ ಜಾಗದಲ್ಲಿ ಮಸಲ್ಸ್ ಬಾಲ್ ಇರುತ್ತಲ್ಲ, ಅಲ್ಲಿ ಅಪ್ಲೈ ಮಾಡಿಬಿಟ್ಟು ಅದು ಕರೆಂಟ್ ಥರ ಅಂತಂದರೆ ಈಗ ವೈಬ್ರೇಟ್ ಆಗುತ್ತಲ್ಲ, ವೈಬ್ರೇಟ್ ಆಗೋ ಥರ ಆಗ್ತಿತ್ತದು. ಅದನ್ನು ಕೊಡ್ತಾಯಿದ್ರು. ನಂತರ ಅಲ್ಟ್ರಾಸೌಂಡ್ ಅಂತಂದರೆ ಒಂದು ಮಿಷಿನ್ ಇರೋದು, ಅದಕ್ಕೆ ಜೆಲ್ ಅಪ್ಲೈ ಮಾಡಿಬಿಟ್ಟು ಪೇನ್ ಕಿಲ್ಲರ್ದು ಆಯಿಂಟ್ಮೆಂಟ್ ಬರುತ್ತಲ್ಲ, ಅದನ್ನು ಅದ್ರ ಜೊತೆಗೆ ಹಾಕಿಬಿಟ್ಟು ಮಸಾಜ್ ಮಾಡೋರು. ಎಲ್ಲೆಲ್ಲಿ ಪೇನ್ ಇದೆ ಅಂತಂದ್ಬಿಟ್ಟು, ಎಲ್ಲಿ ತುಂಬ ಫುಲ್ಲು ಇದೇನು ಮಸಲ್ಸ್ ಏನಿತ್ತು ಇದೆಲ್ಲ ಟೈಟಾಗಿ ಫುಲ್ಲು ಗಟ್ಟಿ ಆಗಿಬಿಟ್ಟಿತ್ತು ಅದು. ಅದ್ರ ಹತ್ರ ಏನು ಮಾಡ್ತಿದ್ರು, ಮಸಾಜ್ ಮಾಡ್ತಾಯಿದ್ರು. ಅದರಿಂದ ಏನಾಗ್ತಿತ್ತು, ಮಸಲ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗೋದು. ಎಕ್ಸಸೈಸಿಂದ ಕೂಡ ರಿಲ್ಯಾಕ್ಸ್ ಆಗೋದು. ಫಸ್ಟು ಎಕ್ಸಸೈಸ್ ಮಾಡಿಸಿ ಸ್ಟ್ರೆಚಿಂಗ್ ಅದನ್ನೆಲ್ಲ ಮಾಡಿಸ್ಬಿಟ್ಟು, ನಂತರ ಟೆನ್ಸ್ ಕೊಟ್ಟು, ನಂತರ ಅಲ್ಟ್ರಾಸೌಂಡ್ ಮಾಡಿ, ನಂತರ ಲಾಸ್ಟಲ್ಲಿ ಹಾಟ್ ಪ್ಯಾಕ್ ಹಾಕ್ತಾಯಿದ್ರು. HMP ಅಂತ ಹೇಳ್ತಾರೆ ಅವರು, ಅದನ್ನು ಮಾಡ್ತಾಯಿದ್ರು. ಆಮೇಲೆ ಲಾಸ್ಟಿಗೆ ಇದು ಕೈ ಏನಿದೆ ಇನ್ನೂವರೆಗೂ ನನಗೆ ಹಿಂಗೆ ಹಿಂದೆಗಡೆ ಹಿಂಗೆ ಏನಿದೆ ಹಿಂಗೆ ಟಚ್ ಮಾಡೋದಕ್ಕಾಗೋದಿಲ್ಲ. ಟಚ್ ಮಾಡಿದ್ರೆ ಇಲ್ಲಿದೆಯಲ್ಲ ಹಿಂದೆಗಡೆ, ಇದು ನೋವು ಬರುತ್ತೆ ನನಗೆ. ಅದಕ್ಕೂ ಕೂಡ ಎಕ್ಸಸೈಸ್ ಹೇಳಿದ್ದಾರೆ, ಡೈಲಿ ಮಾಡಿ ಅದನ್ನು ಅಂತಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾಯಿದ್ದೀನಿ ನಾನು. ಈಗ ಇನ್ಮೇಲಿಂದ ನಾನು ವೀಡಿಯೋನ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಕೂಡ ಬೇಕು ನನಗೆ. ಹಾಗೆ ಇವತ್ತಿಂದ
ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಇವತ್ತು, ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾಳೆ ಅಮಾವಾಸ್ಯೆ ಇದೆ, ಭೀಮನ ಅಮಾವಾಸ್ಯೆ. ನಾವೇನು ಗಂಡನ ಪಾದಪೂಜೆ ಏನು ಮಾಡೋದಿಲ್ಲ, ನಮ್ಮಲ್ಲಿ ಏನು ಪದ್ಧತಿ ಇಲ್ಲ, ಅದು ನಾವೇನು ಮಾಡೋದಿಲ್ಲ. ಅಮಾವಾಸ್ಯೆ ಪೂಜೆ ಅಷ್ಟೇ ಮಾಡ್ಕೊತೀನಿ. ಇವತ್ತು ರಾತ್ರಿ ಎಲ್ಲ ರೆಡಿ ಮಾಡಿಕೊಂಡು ತೊಳೆದು ಇಟ್ಕೊಂಡು ನಾಳೆ ಬೆಳಗ್ಗೆ ಪೂಜೆ ಮಾಡ್ಕೋಬೇಕು. ಯಾಕೆ ಅಂದರೆ ನಾಳೆ ನಮ್ಮ ಪಪ್ಪ ಮಮ್ಮಿ ಕೂಡ ಮನೆಗೆ ಬರ್ತಾ ಇದ್ದಾರೆ. ಯಾಕೆ ಏನು ಅಂತಂದ್ಬಿಟ್ಟು ವ್ಲಾಗ್ನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಫ್ರೆಂಡ್ಸ್ ಆಗಿರೋ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಇನ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಈಗ ಬೆಳಗ್ಗೆ ಅಮಾವಾಸ್ಯೆ ಪೂಜೆ ಎಲ್ಲ ಆಗಿದೆ. ಪೂಜೆ ಎಲ್ಲ ಮುಗಿದು ನಂತರ ನಾನು ಮಮ್ಮಿಯವ್ರು ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಮಮ್ಮಿಯವ್ರು ಬರ್ತಾರೆ, ಹಾಗೆ ಅಮಾವಾಸ್ಯೆ ಕೂಡ ಇತ್ತಲ್ಲ, ಎರಡೂ ಆಯಿತು ಅಂತಂದ್ಬಿಟ್ಟು ಹೋಳಿಗೆ ಮಾಡೋಣ ಅಂತ ಬೇಳೆನ ಬೇಯಿಸಿ ಇಟ್ಟಿದ್ದೆ ನಾನು ಅವ್ರು ಬರೋಕ್ಕಿಂತ ಮುಂಚೆನೇ. ಈಗ ಶ್ರಾವಣ ಅಂತೂ ಸ್ಟಾರ್ಟ್ ಆಯಿತು. ಈಗ ನಾನ್ ವೆಜ್ ಅಂತೂ ತಿನ್ನಲ್ವಲ್ಲ, ಈಗ ನಾನ್ ವೆಜ್ಜಿಂದ ಏನೂ ಐಟಮ್ ಇಲ್ಲ, ಓನ್ಲಿ ಸ್ವೀಟು ಅಷ್ಟೇ ಅಲ್ವಾ. ಈಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಶ್ರಾವಣ ಸ್ಟಾರ್ಟಿಂಗಲ್ಲೇ ಹೋಳಿಗೆ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಬೇಯಿಸಿಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆದು ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನಾನು. ನಂತರ ಅದನ್ನು ಹೂರಣ ಮಾಡಿಕೊಂಡು ಹೋಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸೈಡ್ ನಮ್ಮ ಮಮ್ಮಿ ಕೋಸಂಬರಿ ರೆಡಿ ಮಾಡ್ತಾಯಿದ್ರು, ಸೌತೆಕಾಯಿನೆಲ್ಲ ಕಟ್ ಮಾಡಿ. ಹಾಗೆ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಒಂದು ಸೀಬೆಕಾಯಿ ಮರ ಇದೆ. ಸೀಬೆಕಾಯಿ, ಪ್ಯಾರ್ಲೆಕಾಯಿ ಅಥವಾ ಗೋವಾ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ಹಿಂದೆಗಡೆ ಒಂದು ಮರ ಇದೆ, ತುಂಬ ಸ್ವೀಟ್ ಇದೆ. ನಮ್ಮ ಮಮ್ಮಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೀಬೆಕಾಯಿ ಅಂತಂದರೆ. ಅದಕ್ಕೆ ನಮ್ಮ ಪಪ್ಪಂಗೆ ಹೇಳಿದೆ ನಾನು, ಪಪ್ಪ ಅಲ್ಲಿ ಹೋಗಿ ಮೇಲ್ಗಡೆ ಸೀಬೆಕಾಯಿನೆಲ್ಲ ತೊಗೊಂಡು ಕಿತ್ಕೊಂಡ್ಬನ್ರಿ ಅಂತಂದ್ಬಿಟ್ಟು ನಮ್ಮ ಪಪ್ಪ ಕಿತ್ಕೊತಾ ಇದ್ದಾರೆ. ನೋಡ್ಬೋದು ತುಂಬ ಸ್ವೀಟ್ ಇದೆ ಮಾತ್ರ. ಅದು ಹೇಗಿದೆ ಅಂತಂದರೆ ಇದು ಬೇಸಿಗೆಗಾಲದಲ್ಲಿ ಸೀಬೆಕಾಯಿ ಹಣ್ಣಾಗಿದ್ದು ಸ್ವೀಟ್ ಇರಲ್ಲ. ಈ ಮಳೆಗಾಲದಲ್ಲಿ ಹಣ್ಣಾಗಿರುತ್ತಲ್ಲ ಸಖತ್ತು ಸ್ವೀಟ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಒಂದು 8-10 ಕಿತ್ಕೊಂಡು ಬಂದಿದ್ರು, ಇನ್ನೂ ತುಂಬಾ ಇದೆ ಮರದಲ್ಲಿ. ಕೋಲು ಇರಲಿಲ್ಲ ಅಂತಂದ್ಬಿಟ್ಟು ನಮ್ಮ ಪಪ್ಪ ಕೈಗೆ ಎಷ್ಟು ಸಿಕ್ತು ಅಷ್ಟು ಕಿತ್ಕೊಂಡು ಬಂದರು. ದಿನಾನೂ ಅಷ್ಟೇ ಪಕ್ಷಿಗಳೆಲ್ಲ ಬಂದು ತಿಂತಿರ್ತವೆ, ಹಾಗೆ ಮಂಗಗಳು ಕೂಡ ಬರ್ತವೆ ಇಲ್ಲಿ, ಅದು ಕೂಡ ತೊಗೊಂಡು ತಿಂತಿರ್ತವೆ. ಅರ್ಧ ತಿಂದೆಲ್ಲ ಕೆಳಗಡೆ ಹಾಕಿರ್ತವೆ. ತುಂಬಾ ಚೆನ್ನಾಗಿದೆ. 2 ಮರ ಇತ್ತು. ಒಂದು ಮರ ಏನು ಮಾಡಿದ್ವಿ ನಾವು ಮನೆಗೆ ಕಟ್ಟಬೇಕಾದ್ರೆ ಒಂದು ಫುಲ್ಲು ಮರ ಕಟ್ ಮಾಡಿಲ್ಲ ನಾವು, ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ದೀವಿ. ಇನ್ನೊಂದು ಮರ ಇದೆಯಲ್ಲ ಅದರಲ್ಲಿ ಫುಲ್ಲು ಹಣ್ಣು ಬಿಡುತ್ತೆ. ಈಗ ಇನ್ನೊಂದು ಮರ ಕೂಡ ಚಿಗುರ್ಕೊಂಡಿದೆ, ಅದು ಕೂಡ ಅದರಲ್ಲಿ ಇನ್ನೂ ಸ್ವೀಟ್ ಇದೆ ಅಂತ ಹೇಳ್ತಾಯಿದ್ರು. ಹಿಂದೆಗಡೆ ಅವ್ರ ಮನೆದು ಅದು ಮರ, ಆ್ಯಕ್ಚುಲಿ ಅದು ನಮ್ಮ ಮನೆದಲ್ಲ. ಆದರೆ ನಮ್ಮ ಮನೆ ಮೇಲ್ಗಡೆ ಏನಿದೆ ಟೆರೆಸ್ ಮೇಲೆ ಹೋಯಿತು ಅಂತಂದರೆ ಆರಾಮಾಗಿ ಕೈಗೆ ಸಿಗುತ್ತೆ, ತುಂಬ ರುಚಿ ಕೂಡ ಇರುತ್ತೆ ಅದು. ಎಲ್ಲ ತೆಗ್ದು ನಮ್ಮ ಪಪ್ಪ ಕೊಡ್ತಾಯಿದ್ದಾರೆ. ನನ್ನ ಮಗ, ದೊಡ್ಡ ಮಗ ಅನೂಪ್ ವಿಡಿಯೋ ಮಾಡಿರೋದು. ಹಾಗೆ ಇಲ್ಲಿ ನಮ್ಮ ಪಪ್ಪ ಸ್ಟೈಲ್ ಮಾಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ, ಅವನಿಗೂ ಕೂಡ ನಗು ಬರ್ತಿದೆ. ಹೆಂಗೆ ಸ್ಟೈಲಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು.
ಹಾಗೆ ಇಲ್ಲಿ ಹಿಂದೆಗಡೆನೂ ಏನಾದರೂ ಕೈಗೆ ಸಿಗ್ಬೋದಾ ಅಂತಂದ್ಬಿಟ್ಟು ನೋಡೋಕ್ಕೆ ಅಂತ ಹೋಗಿದ್ದಾರೆ. ಅಲ್ಲೂ ಕೂಡ ಏನಾದರೂ ಸೀಬೆಕಾಯಿ ಮೇಲ್ಗಡೆ ಸಿಗುತ್ತೆ, ಮತ್ತು ಕೆಳಗಡೆನೂ ಇದ್ದಾವೆ. ಸ್ವಲ್ಪ ಇಲ್ಲಿ ಕಾಂಪೌಂಡ್ ಇದೆ ಅಲ್ಲ, ಅದ್ರ ಮೇಲೆ ಹತ್ತಿದ್ರೆ ಸಿಗುತ್ತೆ. ಕೋಲಿದ್ರೆ ಅಂತೂ ಇನ್ನೂ ಬೇಕಾದಷ್ಟು ಕಿತ್ಬೋದಿತ್ತು. ಕೈಗೆ ಎಷ್ಟು ಸಿಕ್ತು ಅಷ್ಟು ತೊಗೊಂಡಿದ್ದಾರೆ. ಮಾತ್ರ ಸಖತ್ತಾಗಿತ್ತು, ಸಖತ್ ಸ್ವೀಟ್ ಆಗಿತ್ತು ಮಾತ್ರ. ಈಗಿಲ್ಲಿ ಮಮ್ಮಿ ನನಗೆ ಹೋಳಿಗೆ ಎಲ್ಲ ಲಟ್ಟಿಸ್ಕೊಡ್ತಾ ಇದ್ದಾರೆ. ನಾನು ಒಂದೊಂದೇ ಹೋಳಿಗೆನೆಲ್ಲ ಬೇಯಿಸ್ತಾ ಇದ್ದೀನಿ. ಹೂರಣನೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಯಾಕೋ ಹೂರಣ ಸ್ವಲ್ಪ ಮೆತ್ತಗೆ ಅಂದರೆ ಸ್ವಲ್ಪ ತೆಳ್ಳಗಾಗಿತ್ತು. ಯಾಕಂದರೆ ನಾವು ಹೊರಗಡೆ ಕೂಡ ಹೋಗಬೇಕಿತ್ತು. ಯಾಕೆ ಅಂತಂದ್ಬಿಟ್ಟು ಲಾಗ್ನ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ. ಅದು ತುಂಬ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ರಿಂದ ನಾನು ಸ್ವಲ್ಪ ಹೂರಣ ತೆಳ್ಳಗಾಯಿತು. ಅದಕ್ಕೋಸ್ಕರ ಏನು ಮಾಡಿದ್ರು ಮಮ್ಮಿ, ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೂರಣ ತೊಗೊಂಡು ಅದು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ನಂತರ ಅದನ್ನು ಇದು ಏನಿರುತ್ತೆ ಹಿಟ್ಟು ಅದರಲ್ಲಿ ಹಾಕಿ ಲಟ್ಟಿಸ್ತಾ ಇದ್ದಾರೆ. ಇನ್ನು ಫ್ರಿಜ್ಜಲ್ಲಿಟ್ಟರೆ ಮತ್ತೆ ಅದು ತನಗೆ ತಾನೇ ಗಟ್ಟಿಯಾಗುತ್ತೆ. ಅದು ಏನು ಮತ್ತೆ ಹಿಟ್ಟು ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರು. ನಂತರ ಇಲ್ಲಿ ಒಂದೊಂದೇ ಹೋಳಿಗೆನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಫಸ್ಟ್ ನಾನು ಮಾಡಿದೆ ಸರಿ ಬರಲಿಲ್ಲ, ಅದಕ್ಕೆ ನಮ್ಮ ಮಮ್ಮಿನೇ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ರು. ಇದೇ ಥರ ಅಲ್ವಾ, ಅಮ್ಮಂದ್ರೇನಾದರೂ ಮನೆಗೆ ಬಂತು ಅಂತಂದರೆ ತನ್ನ ಮಕ್ಕಳಿಗೆ ತುಂಬ ಕೆಲಸ ಆಗಬಾರ್ದು ಅಂತ ಅವರೇ ಅರ್ಧಕ್ಕರ್ಧ ಮಾಡಿಬಿಡ್ತಾರೆ. ಆವತ್ತಿನ ದಿನ ಅವರೇ ಕೋಸಂಬರಿ ಕೂಡ ಮಾಡಿದರು. ಈಗ ಆಲೂಗೆಡ್ಡೆ ಫ್ರೈ ನೋಡ್ತಾ ಇದ್ದೀರಲ್ಲ, ಇದು ಆಲೂಗೆಡ್ಡೆ ಫ್ರೈ, ಕೋಸಂಬರಿ ಮತ್ತು ಹೋಳಿಗೆ ಸಾರು, ಅನ್ನ ಮಾಡಿದ್ದೆ ನಾನು. ಇದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಖಾರ ಉಪ್ಪು ಎಲ್ಲ ಹಚ್ಚಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು. ಕೋಸಂಬರಿ ಕೂಡ ತಾವೇ ಮಾಡಿದರು. ಹಾಗೆ ಇಲ್ಲಿ ಹೋಳಿಗೆ ಕೂಡ ಅವರೇ ಲಟ್ಟಿಸಿ ಹಾಕ್ತಾ ಇದ್ದಾರೆ. ನಾನು ಬೇಯಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಆಮೇಲೆ ಏನು ಮಾಡಿದ್ರು ಗೊತ್ತಾ, ಎಲ್ಲ ಕೆಲಸ ಆಯಿತು ಅಂತಂದಮೇಲೆ ಎಲ್ಲ ಅಡುಗೆ ಎಲ್ಲ ಮುಗೀತು. ಎಲ್ಲ ಅಡುಗೆ ಮುಗಿದ ತಕ್ಷಣವೇ ನೀನು ಆಲೂಗಡ್ಡೆ ಫ್ರೈ ಮಾಡ್ತಾಯಿರು, ಅಷ್ಟೊತ್ತಿಗೆ ನಾನು ಸಿಂಕಲ್ಲಿ ಎಷ್ಟು ಪಾತ್ರೆ ಇದೆ ಅಷ್ಟು ತೊಳೆದ್ಬಿಡ್ತೀನಿ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ತೊಳೆದಿಟ್ಬಿಟ್ರು. ಅರ್ಧಕ್ಕರ್ಧ ಅಮ್ಮಂದ್ರು ಬಂದರು ಅಂದರೆ ಮನೆಗೆ ಅರ್ಧಕ್ಕರ್ಧ ಕೆಲಸನೇ ಕಡಿಮೆ ಆಗುತ್ತೆ ಅಲ್ವಾ ನಮಗೆ. ನಿಮಗೂ ಹೀಗೇನಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನೋಡಿ ಈಗ ಆಲೂಗಡ್ಡೆ ಫ್ರೈ ರೆಡಿ ಆಯಿತು. ಸಿಂಪಲಾಗಿ ಮಾಡ್ಕೋಬಹುದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ಹೋಳಿಗೆ ಕೂಡ ಎಲ್ಲ ರೆಡಿಯಾಗಿದೆ. ಹಾಗೆ ಇಲ್ಲಿ ಒಂದು ಹತ್ರ ಕೋಸಂಬರಿ ಕೂಡ, ಸೌತೆಕಾಯಿ, ಹೆಸರುಬೇಳೆ ಮತ್ತು ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ನಂತರ ಮೇಲ್ಗಡೆಯಿಂದ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಗೆ ಕರಿಬೇವು ಹಾಕಿ ಒಗ್ಗರಣೆ ಹಾಕಿರುವಂಥದ್ದು. ಲಾಸ್ಟಲ್ಲಿ ಸರ್ವ್ ಮಾಡೋ ಟೈಮಲ್ಲಿ ಉಪ್ಪನ್ನ ಮಿಕ್ಸ್ ಮಾಡಬೇಕು. ಇಲ್ಲಾಂತಂದರೆ ಫಸ್ಟೇ ಮಾಡಿಟ್ರೆ ನೀರು ಬಿಟ್ಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದು ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಮಾಡಿದ್ದೀನಿ ಅಂತಂದ್ಬಿಟ್ಟು. ಏನೇನು ಮಾಡಿದ್ದೀನಿ ಅಲ್ಲ, ನಮ್ಮ ಮಮ್ಮಿನೂ ಮಾಡಿದ್ದಾರೆ. ಮುಕ್ಕಾಲು ಭಾಗ ನಮ್ಮ ಮಮ್ಮಿ ಮಾಡಿದ್ದಾರೆ, ಒಂದು ಸ್ವಲ್ಪ ಅಷ್ಟೇ ನಾನು ಮಾಡಿರೋದು. ಹೋಳಿಗೆ, ಆಲೂಗೆಡ್ಡೆ ಫ್ರೈ, ಕೋಸಂಬರಿ, ಹೋಳಿಗೆ ಸಾರು ಇಷ್ಟು ಮಾಡಿದ್ವಿ. ಅದನ್ನು ಊಟ ಮಾಡ್ಕೊಂಡು ನಂತರ ಎಲ್ಲಿ ಹೊರಟ್ವಿ ನೋಡಿ ನೀವೇ. ಎಲ್ಲಿ ಅಂತಂದರೆ ಸೀರೆ ಅಂಗಡಿಗೆ ಹೋಗ್ತಾಯಿದ್ದೀವಿ ನಾವು, ಸೀರೆ ತೊಗೋಬೇಕು ಅಂತಂದ್ಬಿಟ್ಟು. ಯಾರ್ಯಾರಿಗೆ ಅಂತಂದರೆ ನನಗೆ, ನನ್ನ ತಂಗಿಗೆ, ನಮ್ಮ ಮಮ್ಮಿಗೆ, 3 ಜನಕ್ಕೂ ನಮ್ಮ ಪಪ್ಪ ವರಮಹಾಲಕ್ಷ್ಮಿಗೆ ಅಂತಂದ್ಬಿಟ್ಟು ಸ್ಯಾರಿ ಕೊಡಿಸಿದ್ರು. ನಾನು ಕೂಡ ತೊಗೊಂಡಿದ್ದೀನಿ ಸೀರೆನ. ಅದನ್ನು ಕೂಡ ಲಕ್ಷ್ಮಿಗೆ ಉಡಿಸಿ ಈ ಸೀರೆನೂ ಕೂಡ ನಾನು ದೇವ್ರ ಹತ್ರ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಅಂದ್ಬಿಟ್ಟು ಗೆಸ್ ಮಾಡಿ ನೀವು ಕಮೆಂಟ್ ಮಾಡಿ, ಓಕೆನಾ. ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದ್ವು. ಪೈಠಿನಿ ಸ್ಯಾರಿ, ಹಾಗೆ ಈಗ ಪಟೋಲಾ ಸಿಲ್ಕ್ ಅಂತ ಬಂದಿದೆಯಲ್ಲ ಹೊಸದಾಗಿ, ಅದು ಎಲ್ಲ ಈ ಅಂಗಡಿಲಿ ಏನು ಅಂತಂದರೆ ಹೊಸ ಟೈಪಲ್ಲಿ ಯಾವ್ದು ಬರುತ್ತೆ ಅದೇ ಇರುತ್ತೆ. ಬೇರೆ ಕಡೆ ಅಷ್ಟಾಗಿ ಸಿಗೋದಿಲ್ಲ, ಅಂಥದ್ದೆಲ್ಲ ಸಿಗುತ್ತೆ ಈ ಅಂಗಡೀಲಿ. ನನ್ನ ಮನೆ ಓಪನಿಂಗ್ ಟೈಮಲ್ಲಿ ಕೂಡ ಈ ಅಂಗಡೀಲಿ ತೊಗೊಂಡಿದ್ದು ನಾನು ಟಿಶ್ಯೂ ಸಿಲ್ಕ್ ಸ್ಯಾರಿ ಬರುತ್ತಲ್ಲ
ಅದು ತೊಗೊಂಡಿದ್ವಿ. ನಾನು ಬಾರ್ಡ್ರ್ ತುಂಬ ದೊಡ್ಡದು ಬರುತ್ತೆ ನೋಡಿ ಅಂಥದ್ದು. ತುಂಬ ಜನ ಇಷ್ಟಪಟ್ಟರು ಅದನ್ನು, ಎಲ್ಲಿ ತೊಗೊಂಡ್ರಿ ಅಂತ ಕೂಡ ಕೇಳಿದರು ತುಂಬ ಜನ. ಈಗ ಫಸ್ಟು ನನ್ನ ತಂಗಿ ತೊಗೊಂಡಾಯಿತು, ನನ್ನ ತಂಗಿ ತೊಗೊಂಡು ನಂತರ ಆಮೇಲೆ ನಂದು ನೋಡ್ತಾ ಇದ್ದೀವಿ ಇಲ್ಲಿ. ಅವಳದು ಯಾವ್ದು ತೊಗೊಂಡ್ವಿ, ನಮ್ಮ ಮಮ್ಮಿದು ಯಾವ್ದು ತೊಗೊಂಡ್ವಿ ಅಂತೆಲ್ಲನೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ಇಲ್ಲಿ ಚೆಕ್ ಮಾಡ್ತಾಯಿದ್ವಿ. ಅವ್ರೇನಂತ ಇದ್ದರು, ಈ ಸ್ವಲ್ಪ ಗಂಟು ಥರ ಎಲ್ಲ ಇತ್ತಾ, ಅದನ್ನು ನಾನು ನೋಡ್ತಾ ಇದ್ದೆ. ಅದು ಏನಕ್ಕೆ ಏನು ಅಂತ ಕೇಳಿದ್ದಕ್ಕೆ, ಇಲ್ಲ ರೇಷ್ಮೆ ಅಂತಂದರೆ ಮಿಕ್ಸ್ ಸೆಮಿ ಸಿಲ್ಕ್ ಸ್ಯಾರಿ, ಅದರೊಳಗೆ ನಾವು ರೇಷ್ಮೆ ಅದ್ರಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದರೆ ಗಂಟುಗಳಿದ್ರೆ ಅದು ರೇಷ್ಮೆ ಇದೆ ಅದರೊಳಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ ಅವ್ರು ಹೇಳ್ತಾಯಿದ್ರು. ನಿಮಗೇನಾದರೂ ಗೊತ್ತಿದೆ ಕಮೆಂಟ್ ಮಾಡಿ, ಹೌದಾ ಈ ಥರ ಅಂತಂದ್ಬಿಟ್ಟು ಅಂತ. ನಂತರ ಈಗ ನೋಡಿದ್ವಿ, ಒಂದು ಸ್ಯಾರಿ 2 ಸ್ಯಾರಿ. ನಮ್ಮ ಪಪ್ಪ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಊರಿಗೆ ಹೋಗೋದಕ್ಕೆ. ಏನಕ್ಕೆ ಅಂತಂದರೆ ಮತ್ತೆ ನೈಟ್ ಆಗುತ್ತೆ, ಮತ್ತು ಮಾರನೇ ದಿನ ಮತ್ತೆ ಡ್ಯೂಟಿಗೆ ಹೋಗಬೇಕಿತ್ತು. ಆದ್ರೂ ಲೇಟ್ ಆಗೇ ಹೋಯಿತು. 6 ಗಂಟೆವರೆಗೂ ನಾವು ಅದು ಇದು ಶಾಪಿಂಗ್ ಅಂತ ಮಾಡ್ಕೊಂಡು ಬಂದ್ವಿ. ಫಸ್ಟು BS ಚನ್ನಬಸಪ್ಪಗೆ ಅಂತ ಹೋದ್ವಿ. ಅಲ್ಲಿ ನನಗೆ ಯಾವುದೇ ಸ್ಯಾರೀಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ನಾವು ರೆಗ್ಯುಲರ್ ಎಲ್ಲಿ ತೊಗೊತೀವಿ ಅಲ್ಲೇ ಬಂದಿದ್ವಿ. ಇದು ಬಂದು ಶಾಪುರಲ್ಲಿ ಇರುವಂಥದ್ದು. ಬೆಳಗಾವಲ್ಲಿ ಇರೋರಿಗೆ ಗೊತ್ತಿರುತ್ತೆ ಶಾಪುರ್ ಅಂತಂದರೆ. ಶಾಪುರಲ್ಲಿ ರೇನ್ಬೋ ಸ್ಯಾರೀಸ್ ಅಂತ ಇದೆ ಶಾಪ್ ಹೆಸರು, ರೇನ್ಬೋ ಸ್ಯಾರೀಸ್ ಅಂತ. ಅಣ್ಣ ತಮ್ಮಂದ್ರದ್ದು 2 ಅಂಗಡಿ ಇದೆ ಇಲ್ಲಿ. ಫಸ್ಟು ಏನಿತ್ತು, 2 ಮರ್ಜಾಗಿ ಒಬ್ಬರೇ ಸೇಲ್ ಮಾಡ್ತಾಯಿದ್ರು, ಇಬ್ಬರು ಸೇರಿ ಒಂದೇ ಹತ್ರ ಸೇಲ್ ಮಾಡ್ತಾಯಿದ್ರು. ಬಟ್ ಈಗ 2 ಪಾರ್ಟಿಷನ್ ಮಾಡಿದ್ದಾರೆ. 2 ಪಾರ್ಟಿಷನ್ ಮಾಡಿ ಅಣ್ಣ ತಮ್ಮಂದ್ರದ್ದು ಇಬ್ಬರದು ಬೇರೆ ಬೇರೆ ಅಂಗಡಿ ಇದೆ. ಬಟ್ ಅಂಗಡಿ ಹೆಸರು ಸೇಮ್ ರೇನ್ಬೋನೇ ಅಂತ ಇದೆ. ಬಟ್ ಇಲ್ಲಿ ನಾವೇನಾರು ಬಿಲ್ ಮಾಡಿಸ್ಕೊಂಡು ನನಗೆ ಆ ಪಕ್ಕದ ಅಂಗಡಿಲಿ ಏನಾದರೂ ಇಷ್ಟ ಆಯಿತು, ನಾನು ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀನಿ ಅಥವಾ ಅಂತಂದರೆ ಆಗೋದಿಲ್ಲ. ರಿಟರ್ನ್ ಇವರು ತೊಗೊಳೋದಿಲ್ಲ. ಬಿಲ್ ಆದಮೇಲೆ ನಮಗೂ ಹಾಗೇ ಆಯಿತು. ಇಲ್ಲಿ ನೋಡಿದ್ವಿ, ಇಲ್ಲಿ ತೊಗೊಂಡ್ವಿ. ನಂತರ ನಮ್ಮ ಮಮ್ಮಿಗೆ ಒಂದು ಸ್ಯಾರಿ ನೋಡಿದ್ವಿ ಪಕ್ಕದಲ್ಲೇ ಇವ್ರದ್ದೇ ಅಂಗಡಿ ಒಳಗೆ. ಆ ಸ್ಯಾರಿ ನಾನು ತೊಗೊತೀನಿ, ಇದನ್ನ ಎಕ್ಸ್ಚೇಂಜ್ ಮಾಡಿಕೊಡ್ತೀರಾ ಅಂತಂದರೆ, ಇಲ್ಲ ಆ ಕಡೆ ಬಿಲ್ ಬೇರೆಯೇ ಈ ಕಡೆ ಬಿಲ್ ಬೇರೆಯೇ, ಅಣ್ಣ ತಮ್ಮಂದರು ಅಲ್ವಾ ನಾವು, ಹಾಗಾಗಿ ಈಗ ಬೇರೆ ಬೇರೆ ಆಗಿರೋದ್ರಿಂದ ನಾವು ಒಂದೇ ಹತ್ರ ಇದು ಮಾಡೋದಿಲ್ಲ. ಅವ್ರೇನಾದರೂ ನಿಮಗೆ ರಿಟರ್ನ್ ಮಾಡಿಕೊಟ್ರೆ ನಾವು ಕೊಡ್ತೀವಿ ಅಂತಂದರು. ನಾನು ಹೋಗಿ ಕೇಳಿದೆ, ಬಟ್ ಅವ್ರೇನಂದರು ಬಿಲ್ ಮಾಡಿದ ಮೇಲೆ ಮತ್ತೆ ರಿಟರ್ನ್ ಮಾಡೋದಕ್ಕಾಗೋದಿಲ್ಲ ಅಂತಂದರು. ಈಗ ಏನು ಮಾಡೋಕ್ಕಾಗುತ್ತೆ, ಎಕ್ಸ್ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ಈಗ ಸೀರೆ ತೊಗೊಂಡಿದ್ವಿ 3-4 ಸ್ಯಾರಿ, ಅದನ್ನೇ ತೊಗೊಂಡು ಕೂರೋಕ್ಕಾಗಲ್ಲ. ನಾವು ಸೀರೆ ಉಡೋದು ಅಷ್ಟರಲ್ಲೇ ಬೀರು ತುಂಬಿರುತ್ತೆ ಅಲ್ಲಿ. ನಮ್ಮ ಮನೆಯಲ್ಲೂ ಅದೇ ಹೇಳ್ತಿರ್ತಾರೆ, ಸೀರೆ ತೊಗೊಂಡು ಹಾಗೆ ಇಡ್ತಿರ್ತೀಯ ಅಂತಂದ್ಬಿಟ್ಟು. ಮತ್ತು ಅಷ್ಟೊಂದು ತೊಗೊಂಡಾದರೂ ಏನು ಮಾಡೋದಲ್ವಾ. ಅದಕ್ಕೆ ಏನು ಹೋಗಲಿ ಬಿಡು, ಆ ಕಡೆ ಇನ್ನೊಂದ್ಸತಿ ಯಾವಾಗಾದರೂ ತೊಗೊಂಡ್ರಾಯ್ತು ಅಂತಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಬಟ್ ನಾನು ತೊಗೊಂಡಿದ್ದು ಸೀರೆ ಕೂಡ ಚೆನ್ನಾಗಿದೆ. ಹಾಗೆ ನೀವು ಗೆಸ್ ಮಾಡಿ ಆಯಿತಾ, ನಾನು ಯಾವ ಸ್ಯಾರಿ ತೊಗೊಂಡೆ ಅಂತಂದ್ಬಿಟ್ಟು. ಮಮ್ಮಿಗೆ ಅದು ಇಷ್ಟ ಆಗಲಿಲ್ಲ ಅಂತ. ಇಷ್ಟ ಆಗಲಿಲ್ಲ ಅದನ್ನ ತಗೊಳ್ರಿ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ.
ಹೇಳಿದ್ನಲ್ಲ ನಾನು ಪಕ್ಕದಲ್ಲಿ ಅವ್ರ ತಮ್ಮಂದೇ ಅಣ್ಣ ತಮ್ಮಂದ್ರದ್ದು ಹಿಂಗೆ ಪಕ್ಕದಲ್ಲೇ ಇದೆ ಅಂತಂದ್ಬಿಟ್ಟು ಅವ್ರ ತಮ್ಮನ ಶಾಪಿಗೆ ಕೂಡ ಬಂದಿದ್ದೀವಿ ನಾವು. ಈಗ ಇಲ್ಲೂ ಕೂಡ ನಮ್ಮ ಮಮ್ಮಿಗೆ ಫಸ್ಟೇ ಈ ಅಂಗಡಿಗೆ ಬಂದು ಸ್ಯಾರಿ ನೋಡಿ ಇಟ್ಟು ಹೋಗಿದ್ವಿ. ನಂತರ ಅಲ್ಲಿ ಪಕ್ಕದ ಅಂಗಡಿಲಿ ಹೋಗಿ ನಾವು ತೊಗೊಂಡು ಬಂದಿದ್ದು ಸೀರೆ ನನಗೆ ನನ್ನ ತಂಗಿಗೆ ಅಂತಂದ್ಬಿಟ್ಟು. ನಂತರ ಇಲ್ಲಿ ನಮ್ಮ ಮಮ್ಮಿಗೆ ಯಾವ ತೊಗೊಳ್ಳೋಣ ಏನು ಅಂತಂದ್ಬಿಟ್ಟು ಡಿಸ್ಕಷನ್ ನಡೀತಾ ಇದೆ. ನಮ್ಮ ಪಪ್ಪ ಅದನ್ನು ತೊಗೊಳ್ರಿ ಅಂತ, ನಮ್ಮ ಮಮ್ಮಿ ಇನ್ನೊಂದು ತೊಗೊಳ್ಳೋಣ ಅಂತಂದ್ಬಿಟ್ಟು ಲಾಸ್ಟಿಗೆ ನಮ್ಮ ಪಪ್ಪ ಯಾವ್ದು ಹೇಳಿದ್ರು ಅದನ್ನೇ ತೊಗೊಂಡ್ವಿ. ಯಾಕೆ ಅಂತಂದರೆ ನಮ್ಮ ಮನೆ ಓಪನಿಂಗಲ್ಲಿ ತೊಗೊಂಡಿದ್ದು ನಮ್ಮ ಮಮ್ಮಿಗೆ ತುಂಬಾ ಇಷ್ಟ ಆಗಿತ್ತು ಆ ಸ್ಯಾರಿ, ಅಂಥದ್ದು ನಾನು ತೊಗೋಬೇಕು ಅಂತ ಇದ್ದರು. ಸೊ ಅದಕ್ಕೋಸ್ಕರನೇ ಅದೇ ಥರದಲ್ಲಿ ನಾವು ತೊಗೊಂಡಿದ್ದು ಟಿಶ್ಯೂ ಸಿಲ್ಕ್ ಸ್ಯಾರಿ. ನಂತರ ಯಾವುದು ಏನು ಅಂತಂತೆಲ್ಲ ಸೆಲೆಕ್ಷನ್ ಮಾಡಿ ತೊಗೊಂಡ್ವಿ. ನನಗೆ ಇಲ್ಲೊಂದು ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಅದು ಇದೇ ಸ್ಯಾರಿ. ನಾನು ಹಾಗೆ ವೇರ್ ಮಾಡ್ಕೊಂಡು ನೋಡ್ತೀನಿ ಅಂತಂದೆ. ಸೊ ಅದಕ್ಕೆ ಅವರು ನನಗೆ ವೇರ್ ಮಾಡ್ತಾ ಇದ್ದಾರೆ. ಇದು ಇಷ್ಟ ಆಯಿತು, ಬಟ್ ಎಕ್ಸ್ಚೇಂಜ್ ಮಾಡಲಿಲ್ವಲ್ಲ ಅವರು, ಹಾಗಾಗಿ ತೊಗೊಳ್ಳಿಲ್ಲ. ಅದನ್ನು ನೋಡಿ ಅದನ್ನು ಸ್ವಲ್ಪ ಹಾಗೆ ಹಾಕ್ಕೊಂಡು ನೋಡಿಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡು ಅಲ್ಲೇ ನೋಡಿ ಮಿರರಲ್ಲಿ ಬಂದಿದ್ದಾಯಿತು ಅಷ್ಟೇ. ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ ಆಯಿತಾ ನನಗೆ ಈ ಸ್ಯಾರಿ. ನನ್ನ ಹತ್ರ ಈ ಕಲರ್ ಕೂಡ ಇರಲಿಲ್ಲ, ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಇಲ್ಲೊಂದು ಸೈಡ್ ನೋಡಿ ಇಲ್ಲಿ ನಮ್ಮ ಸಣ್ಣ ಮಗ ನಮ್ಮ ಮಮ್ಮಿ ಮೊಬೈಲ್ ತೊಗೊಂಡು ಗೇಮ್ ಆಡ್ತಾ ಇದ್ದಾನೆ. ಇದನ್ನೆಲ್ಲ ವೀಡಿಯೋನ ನನ್ನ ದೊಡ್ಡ ಮಗ ಮಾಡಿದ್ದಾನೆ, ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಸ್ಯಾರಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ನನಗೆ. ನಂತರ ಎಲ್ಲ ಸ್ಯಾರಿ ತೊಗೊಂಡು ಬಂದ್ವಿ ನಾವು. ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ಒಂದು ಸ್ವಲ್ಪ ಪಾತ್ರೆ ತೊಗೋಬೇಕಿತ್ತು. ಪಾತ್ರೆ ಅಂತಂದರೆ ಈಗ ಅರ್ಶಿನ ಮುಕ್ಕೆ ಬರ್ತಾರಲ್ಲ ಅವ್ರಿಗೇನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ಅಂದಿದ್ರು ನಮ್ಮ ಮಮ್ಮಿ. ನಾನು ಆಗಲೇ ಆಲ್ರೆಡಿ ತೊಗೊಂಡಿದ್ದೆ, ನಮ್ಮ ಮಮ್ಮಿ ಅಷ್ಟೇ ತೊಗೋಬೇಕಿತ್ತು. ಹಾಗೆ ಇಲ್ಲಿ ಒಂದು ಹೋಲ್ಸೇಲ್ ಪಾತ್ರೆ ಅಂಗಡಿ ಇದೆ ಅಂತಂದ್ಬಿಟ್ಟು ನಾನು ಲಾಸ್ಟ್ ಟೈಮು ನಾನು ಸ್ಯಾರಿ ತೊಗೊಳಕ್ಕೆ ಹೋದಾಗ ನೋಡಿದ್ದೆ ನಾನು. ಸೊ ಹಾಗಾಗಿ ಅಲ್ಲಿಗೆ ನಮ್ಮ ಮಮ್ಮಿಗೂ ಕರ್ಕೊಂಡು ಹೋದೆ. ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಮೊಬೈಲು ಇತ್ತು, ಆದರೆ ಮರ್ತುಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡೋದನ್ನು. ಏನಾದ್ರು ನೆನಪಾಗಿದೆ ಅಲ್ಲೂ ಕೂಡ ವೀಡಿಯೋ ಮಾಡ್ತಿದ್ದೆ ನಾನು. ನಂತರ ಅಲ್ಲಿ ಪಾತ್ರೆ ತೊಗೊಂಡು ಬಂದ್ವಿ. ಏನೇನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ, ಪಾತ್ರೆ ನಾವೇನು ತೊಗೊಂಡ್ವಿ ಅಂತಂದ್ಬಿಟ್ಟು. ಹಾಗೆ ಇಲ್ಲಿ ತುಂಬಾ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ನಮ್ಮ ಪಪ್ಪ ಆಗಲೇ ನಮ್ಮ ಅನುಪನ್ಮಲ್ಗೆ ಇಬ್ರಿಗೂ ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕೆಲ್ಲ ಕೊಡಿಸಿ ತಿನ್ನಿಸಿ ಕೂರಿಸಿದ್ರು. ನಮಗೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಬನ್ನಿರಿ ಬೇಗ ಅಂತಂದ್ಬಿಟ್ಟು. ಆಮೇಲೆ ಹೋದ್ವಿ ನಾವು ದಾಬೇಲಿ ತೊಗೊಂಡು ತಿಂದ್ವಿ ನಾನು ನಮ್ಮ ಮಮ್ಮಿ. ಹಾಗೆ ನಮ್ಮ ಅನುಪನ್ಗೂ ಬೇಕು ಅಂತಂದ ಮತ್ತೆ ಅವನು ಪಾನಿಪುರಿ ತೊಗೊಂಡಿದ್ದ, ಸಣ್ಣವನು ಪಾವ್ ಭಾಜಿ ತೊಗೊಂಡಿದ್ದ. ಅವರಿಬ್ಬರು ತಿಂದು ಕೂತಿದ್ರು, ಆದ್ರೂ ಬೇಕು ಅಂತಂದ. ಮತ್ತೆ ಅವ್ನಿಗೊಂದು ಪ್ಲೇಟ್ ಆರ್ಡ್ರ್ ಮಾಡಿ ನಮ್ಮ ಪಪ್ಪ ಅವನಿಬ್ಬರು ಶೇರ್ ಮಾಡಿಕೊಂಡು ತಿಂತಾಯಿದ್ದಾರೆ. ಹಾಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.